Hello everyone, 5th Sem BCom syllabus, Income Tax 1 for the assessment year 2020-21, Chapter 3, Residential Status and Incidence of Tax, presented by Dr. Pramila KS. Today let us solve some few more problems on determination of residential status. I just go through the problem. Mrs. Mangala, a citizen of India, went to England on 2/10/2013 for the higher studies for a period of 2 years. After she came back, she was employed in a multinational company in India. The company sent her for 6 months training to Germany on 1/3/2016. She was transferred to the company's head office in New York on 15/8/2017. However, she left India on 2/10/2017 and reported for the duty on 5/10/2017. She visited India during the months of November and December 2018. The company transferred her back to the original place in India and she returned to India on 26/1/2020. Determine her residential status for the assessment year 2021. This is the problem. ಸೊ ಪ್ರಾಬ್ಲಮ್ ನಾನು ಈಗ ಓದಿದೆ. ಈ ಪ್ರಾಬ್ಲಮಲ್ಲಿ ನೋಡಿ ತುಂಬ ಸತಿ ಹೋಗಿ ತುಂಬ ಸತಿ ಬಂದಿದ್ದಾರೆ ಅಲ್ವಾ. ಫಸ್ಟ್ 2/10. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ ವರ್ಕಿಂಗ್ ಹಾಕ್ಕೊಳ್ಳೋಕೆ ಮೊದಲು ನೋಟ್ ಸ್ಟೆಪ್ 1ಅಲ್ಲಿ ವರ್ಕಿಂಗ್ ನೋಟ್ ಅಂತ ಮಾಡ್ತೀವಲ್ಲ, ಅದಕ್ಕೂ ಮೊದಲು ಇನ್ನೂ ಒಂದು ನೋಟ್ ಮಾಡ್ಕೋಬೇಕು. ಅದರಲ್ಲಿ ಏನು ಅಂತಂದರೆ ಕಮ್ಮಿಂಗ್ ಆ್ಯಂಡ್ ಗೋಯಿಂಗ್ ಅಂತ ಎರಡು ಇದನ್ನು ಕಾಲಮ್ ಮಾಡ್ಕೊಂಬಿಡಿ. ಯಾವಾಗ ಬರ್ತಿದ್ದಾರೆ ಯಾವಾಗ ಹೋಗ್ತಿದ್ದಾರೆ ಬರ್ಕೊಳ್ಳಿ. ಓಕೆ, ಬರ್ಕೊಂಡಾದಮೇಲೆ ಆ ವರ್ಷ ನೋಡ್ಕೊಳ್ಳಿ. 2013-14 ಈಕೆ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಓಕೆ, 13-14 ಅದರಲ್ಲೂ ಯಾವಾಗ ಹೋಗ್ತಾ ಇರೋದು ಅಂತಂದರೆ ಶಿ ವೆಂಟ್ ಟು ಇಂಗ್ಲೆಂಡ್ ಆನ್ 2/10/2013. 2/10/2013 ಹೋಗ್ತಾ ಇದ್ದಾರೆ. ಅಲ್ಲಿವರೆಗೆ ನಮ್ಮಲ್ಲೇ ಇದ್ದಾರೆ. 2/10 ಹೋಗ್ತಾ ಇರೋದು. ಓಕೆ, ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 2ನೇ ತಾರೀಕುವರೆಗೆ ನಮ್ಮಲ್ಲಿದ್ದಾರೆ. ಆಮೇಲೆ ಇಲ್ಲ. ಅದಾದಮೇಲೆ ಮತ್ತೆ 2 ವರ್ಷದ ನಂತರ ಬರ್ತಾ ಇದ್ದಾರೆ. ಡೇಟ್ ಅವರು ಹೇಳ್ತಾ ಇಲ್ಲ, ಅವ್ರು ಬರೋ ಡೇಟನ್ನು ಆಫ್ಟರ್ 2 years ಅಂತ ಹೇಳ್ತಾ ಇರೋದ್ರಿಂದ ಸೊ ಸೇಮ್ ಅದೇ ಇದರಲ್ಲಿ 2ನೇ ತಾರೀಕು ಅಕ್ಟೋಬರ್ ಎಷ್ಟನೇ ವರ್ಷ 2 ವರ್ಷ ಆ್ಯಡ್ ಮಾಡೋದು ಅಂತಂದರೆ 2015 ಬರ್ತಾರೆ. ಸೊ 15-16 ಬರ್ತಾರೆ. ಸೊ 15-16 2ನೇ ತಾರೀಕು ಅಕ್ಟೋಬರಿಂದ ಎಲ್ಲಿವರೆಗೆ ಲೆಕ್ಕ ಹಾಕೋಬೇಕು ಅಂದರೆ 1 ಸೆಪ್ಟೆಂಬರ್ವರೆಗೆ ಲೆಕ್ಕ ಹಾಕ್ಕೊಳ್ಳಿ. 2016ವರೆಗೆ. ಮತ್ತೆ ಯಾಕಂದರೆ ಅವರು ಅಗೈನ್ ಶಿ ಈಸ್ ಗೋಯಿಂಗ್ ಬ್ಯಾಕ್ ಆನ್ ಫಾರ್ ಟ್ರೈನಿಂಗ್ ಪರ್ಪಸ್ಸಿಗೆ ಮತ್ತೆ ಹೋಗ್ತಾ ಇದ್ದಾರೆ. ಆನ್ 1/3/2016 ಹೋಗ್ತಾ ಇದ್ದಾರೆ. ಸೊ ಅಲ್ಲಿವರೆಗೆ. ಸೊ ಇದೇ ಥರ ಅವ್ರು ಎಲ್ಲಿಗೆ ಹೋದ್ರು, ಯಾವಾಗ ಬಂದರು, ಕಮ್ಮಿಂಗ್ ಆ್ಯಂಡ್ ಗೋಯಿಂಗ್ ಎರಡನ್ನೂ ಹಾಕ್ಕೊಂಡು ಆ ವರ್ಷ ಎಷ್ಟೆಷ್ಟು ದಿನ ಇಲ್ಲಿದ್ದಾರೆ ಅನ್ನೋದನ್ನ ಲೆಕ್ಕ ತಗೋಬೇಕು. ಸಪ್ರೇಟ್ ಮಂತ್ ಮಾಡ್ಕೊಂಡು ಲೆಕ್ಕ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಓಕೆ, ಅದು ಲೆಕ್ಕ ತಗೊಂಡ್ಮೇಲೆ ಅವ್ರ ರೆಸಿಡೆನ್ಷಿಯಲ್ ಸ್ಟೇಟಸ್ ನೋಡಿ, ರೆಸಿಡೆಂಟಾ ಇಲ್ವಾ ಆಯಾ ವರ್ಷ ಒಂದೊಂದು ವರ್ಷಕ್ಕೂ. ಈಕೆ 1 ವರ್ಷ ಮಾತ್ರ ನಾನ್ ರೆಸಿಡೆಂಟ್ ಆಗ್ತಾರೆ ಇಲ್ಲಿ. 2014-15 1 ವರ್ಷ ಮಾತ್ರ ನಾನ್ ರೆಸಿಡೆಂಟು, ಮಿಕ್ಕಿದ ಎಲ್ಲ ವರ್ಷನೂ ರೆಸಿಡೆಂಟ್ ಆಗ್ತಾರೆ. ಆಮೇಲೆ 4 PPYಗೆ ಅಂದರೆ ಪ್ರಿವಿಯಸ್ ಇಯರ್ ಬಿಟ್ಟು 4 ವರ್ಷ ಎಷ್ಟಿದೆ ಅಂತ ಆ್ಯಡ್ ಮಾಡ್ಕೊಳ್ಳಿ. ಅದೇ ಥರ 7 ವರ್ಷಕ್ಕೂ ಒಂದು ಸತಿ ಆ್ಯಡ್ ಮಾಡಿ ಇಟ್ಕೊಬಿಡಿ. ಓಕೆ, ಆಫ್ಟರ್ ವರ್ಕಿಂಗ್ ಇದನ್ನು ಕಂಡೀಷನ್ಸ್ ಹಾಕ್ತಾ ಹೋಗೋಣ. ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಮಿಸಸ್ ಮಂಗಳ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಇಲ್ಲಿ ಕಂಡೀಷನ್ಸ್ ಹಾಕ್ಬೇಕಂದ್ರೆ ಬೇಸಿಕ್ ಕಂಡೀಷನ್ಸ್ ಹಾಕ್ಕೊಳ್ಳಿ. ಬೇಸಿಕ್ ಕಂಡೀಷನ್ ಸ್ಟೇ ಇನ್ ಇಂಡಿಯಾ ಫಾರ್ 182 days ಆರ್ ಮೋರ್ ಅಂತಂದಾಗ ಈಕೆ ಅಲ್ಲಿ 1920 ಬರೀ 66 days ಇದ್ದಾರೆ. ಆಯಿತಾ. ಫಸ್ಟ್ ಕಂಡೀಷನ್ 182 days ಫುಲ್ಫಿಲ್ ಆಗಲ್ಲ. ಸೊ ಆ 182 days ಬಿಟ್ಬಿಟ್ಟು ಸೆಕೆಂಡ್ ಕಂಡೀಷನ್ ನೋಡಿ.
ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಆಗುತ್ತೆ. 66 ಡೇಸ್ ಇರೋದ್ರಿಂದ ಸೊ 60 ಡೇಸ್ ಪ್ರೀವಿಯಸ್ ಇಯರಲ್ಲಿ ತೊಗೋಬೋದು. ಅದಾದಮೇಲೆ 4 PPYಗೆ ಬಂದಾಗ ಈಕೆ 611 ಡೇಸ್ ಇದ್ದಾರೆ. ಸೊ 365 ಡೇಸ್ ತೊಗೊಂಡು ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಮತ್ತು ಅಡಿಷ್ನಲ್ ಕಂಡೀಷನ್ ಬಂದಾಗ ಅಡಿಷ್ನಲ್ ಕಂಡೀಷನಲ್ಲಿ ಎರಡೂ ಸ್ಯಾಟಿಸ್ಫೈ ಆಗುತ್ತೆ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಅವರು ಅಲ್ಲಿ 13-14 ಹೋಗಿರೋದು, ಅದಕ್ಕೆ ಮುಂಚೆ ಎಲ್ಲ ಇಲ್ಲೇ ಇದ್ದಾರೆ 2009ಇಂದ. ಸೊ ಎರಡೂ ಕಂಡೀಷನ್ ಫುಲ್ಫಿಲ್ ಆಗುತ್ತೆ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಕನ್ಕ್ಲೂಷನ್ ಬರಬೇಕಾದ್ರೆ ಶಿ ಹ್ಯಾಸ್ ಫುಲ್ಫಿಲ್ಡ್ ಸೆಕೆಂಡ್ ಬೇಸಿಕ್ ಕಂಡೀಷನ್, ಸೊ ಶಿ ಈಸ್ ರೆಸಿಡೆಂಟ್. ಮತ್ತು ಎರಡೂ ಅಡಿಷನಲ್ ಕಂಡೀಷನ್ನ ಫುಲ್ಫಿಲ್ ಮಾಡ್ತಾ ಇರೋದ್ರಿಂದ ಶಿ ಈಸ್ ಆರ್ಡಿನರಿಲಿ ರೆಸಿಡೆಂಟ್. ಸೊ ಕನ್ಕ್ಲೂಷನ್ ಏನು? ಶಿ ಈಸ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿಲಿ ರೆಸಿಡೆಂಟ್. ಓಕೆ, ಸೊ ಇದು ಗೊಂದಲ ಆಗಬಾರ್ದು ಅಂತಂದರೆ ನೀವು ಸಪ್ರೇಟಾಗಿ ಬರ್ಕೊಂಡು ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್ ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ಒನ್ ಮಿಸ್ಟರ್ ಟಾಮ್. ಇದು ಸ್ಪೆಷಲ್ ಪ್ರಾಬ್ಲಮ್ ಇದು ನೋಡಿ. ಟಾಮ್ ಕ್ರೂಸ್ ಎಸ್ Mr. Tom, a foreign national and a person of Indian origin, comes to India for the first time on 22nd August 2015 and left Tokyo on 5th May 2018. He once again arrived in India on 26th January 2020 and left for Australia on 30th March 2020. Determine his residential status for the assessment year 2021. ಸೊ ಈ ಟಾಮ್ ಪ್ರಾಬ್ಲಮಲ್ಲಿ ನೋಡಿ, ಅಲ್ಲಿ ಇಂಡಿಯನ್ ಆರಿಜಿನ್ ಅಂತ ಇದೆ ಅಲ್ವಾ. ಸೊ ಇಂಡಿಯನ್ ಆರಿಜಿನ್ ಅಂತ ಇದ್ದಾಗ ಅಲ್ಲಿ ನೀವು ಇದು ಸ್ಪೆಷಲ್ ಕೇಸ್ ಆಗುತ್ತೆ. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗುತ್ತೆ, ಅಪ್ಲೈ ಆಗಲ್ಲ. ಸೊ ಫುಲ್ಫಿಲ್ ಆಗುತ್ತಾ ಅಂತ ನೋಡುವಂಥ ಅವಶ್ಯಕತೆ ಇರೋದಿಲ್ಲ, ಬರೀ ಫಸ್ಟ್ ಬೇಸಿಕ್ ಮಾತ್ರನೇ ಬರ್ಕೊಳ್ಳಿ. ಓಕೆ, ಸೊ ವರ್ಕಿಂಗ್ ಕಂಡೀಷನಲ್ಲಿ ಸೇಮ್ ಮಂತ್ಸ್ ಹಾಕ್ಕೊಳ್ಳಿ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಸಪ್ರೇಟ್ ಕಾಲಮ್ ಮಾಡಿಕೊಂಡು ಆ ಡೇಟ್ಸ್ ಹಾಕ್ಕೊಳ್ಳಿ. ಆವಾಗ ಆಮೇಲೆ ಆಯಾ ವರ್ಷ ಎಷ್ಟು ದಿನ ಇದ್ದಾರೆ ಅಂತ ಲೆಕ್ಕ ತಗೋಬೇಕು. ಅಲ್ಲಿ ಲೆಕ್ಕ ತಗೊಂಡಾಗ ನಿಮಗೆ ಅವರು 1920ನಲ್ಲಿ 65 ಡೇಸ್ ಇದ್ದಾರೆ, ಆಮೇಲೆ 55 ಡೇಸ್ 265 ಡೇಸ್ ಈ ಥರ ಬರುತ್ತೆ. ಒಂದೊಂದು ಈಚ್ ಇಯರ್ಗೆ ನೀವು ರೆಸಿಡೆಂಟಾ ಇಲ್ವಾ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ನಾವು ಒಂದೊಂದು ವರ್ಷಕ್ಕೂ ನಾವು ರೆಸಿಡೆಂಟಾ ಇಲ್ವಾ ಅಂತ ನೋಡ್ತಾ ಹೋದಾಗ ಇಲ್ಲಿ ಫಸ್ಟ್ ಇಯರ್ ನೋಡ್ತೀರಾ 1920 ಅವ್ರು 65 ಡೇಸ್ ಮಾತ್ರ ಇದ್ದಾರೆ. ಇದು ಸ್ಪೆಷಲ್ ಕೇಸು, 182 ಡೇಸ್ ಮಾತ್ರ ಆಗಬೇಕು. ಸೊ ಇಲ್ಲಿ ನಾನ್ ರೆಸಿಡೆಂಟ್ ಆದರು. ಸೆಕೆಂಡ್ ಕೇಸಲ್ಲಿ 55 ಡೇಸ್ ಮಾತ್ರ ಇದ್ದಾರೆ, 182 ಡೇಸ್ ಇಲ್ಲ, ಸೊ ನಾನ್ ರೆಸಿಡೆಂಟ್. ಮಿಕ್ಕಿದ ವರ್ಷ ಎಲ್ಲ 3 ವರ್ಷನೂ 182 ಡೇಸ್ ದಾಟಿದ್ದಾರೆ, ಸೊ ರೆಸಿಡೆಂಟ್ ಆದರು. 3 ವರ್ಷ ಮಾತ್ರ ರೆಸಿಡೆಂಟ್ ಇದ್ದಾರೆ, ಮಿಕ್ಕಿದ್ರಲ್ಲಿ ಇಲ್ಲ. ಸೊ ಅದೇ ಥರ 4 ಇಯರ್ಸ್ ತೊಗೊಳ್ಳಿ, 7 PPY ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಂತರ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಮಿಸ್ಟರ್ ಟಾಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇವ್ರಿಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಅಲ್ಲಿ ನೋಡಿ ನೋಟ್ ಅಂತ ಕೊಟ್ಟಿದ್ದೀನಿ. ದಿಸ್ ಈಸ್ ಅ ಸ್ಪೆಷಲ್ ಕೇಸ್ ಬಿಕಾಸ್ ಇಟ್ಸ್ ಫ್ರಮ್ ಇಂಡಿಯನ್ ಆರಿಜಿನ್. ಸೊ ಓನ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ ವಿಲ್ ಅಪ್ಲೈ. ಸೊ ಅದನ್ನು ಹಾಕೊಂಬಿಟ್ಟು ಫಸ್ಟ್ ಬೇಸಿಕ್ ಕಂಡೀಷನ್ ನೋಡಿದ್ರೆ ನಾಟ್ ಸ್ಯಾಟಿಸ್ಫೈಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈಯೇ ಆಗಲಿಲ್ಲ ಅಂದಮೇಲೆ ಅಡಿಷನ್ ಕಂಡೀಷನ್ ಅಪ್ಲೈಯೋ ಆಗಲ್ಲ, ಅದನ್ನು ನೋಡೋ ಅವಶ್ಯಕತೆಯೂ ಇರಲ್ಲ. ಬಟ್ ಹಾಗಿದ್ರೂ ನಾನು ಇಲ್ಲಿ ಯಾಕೆ ಬರದೆ ಅಂತಂದರೆ ಯೂಶ್ವಲ್ ಆಗಿ ಕಂಡೀಷನ್ಸ್ ಬರೆಯೋದಕ್ಕೆ ಅಂತ ಅಂದ್ಬಿಟ್ಟೆ 2 ಮಾರ್ಕ್ಸ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಸೊ ಹಂಗಾಗಿ ಮತ್ತೆ ನಿಮಗೂ ಬರೆದು ಪ್ರಾಕ್ಟೀಸ್ ಆಗುತ್ತೆ. ಸೊ ಎಲ್ಲಿ ಅಪ್ಲೈ ಆಗಲ್ವೋ ಅಲ್ಲಿ ಬರೆದುಬಿಟ್ಟು ನಾಟ್ ಅಪ್ಲಿಕಬಲ್ ಅಂತ ಹೇಳ್ಬಿಡಿ. ಈ ಪ್ರಾಬ್ಲಮ್ಗೆ ಇದು ಅಪ್ಲೈ ಆಗಲ್ಲ. ಯಾವ ಪ್ರಾಬ್ಲಮ್ಗೂ ಅಷ್ಟೇ ಫಸ್ಟ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂದರೆ ಅಡಿಷ್ನಲ್ ಕಂಡೀಷನ್ ಅಪ್ಲೈ ಆಗಲ್ಲ. ಸೊ ಅಲ್ಲೇನು ಮಾಡ್ತೀರಾ, ಬರೆದುಬಿಟ್ಟು ನಾಟ್ ಅಪ್ಲಿಕಬಲ್ ಅಂತ ಹೇಳ್ಬಿಡಿ. ಓಕೆ, ಸೊ ಇಲ್ಲಿ ಯಾವುದು ಕಂಡೀಷನ್ ಫುಲ್ಫಿಲ್ ಆಗಲಿಲ್ಲ, ಬೇಸಿಕ್ಕು ಆಗಲಿಲ್ಲ, ಸೊ ಅಡಿಷ್ನಲ್ ಅಪ್ಲೈ ಆಗಲಿಲ್ಲ. ಸೊ ಇವ್ರೇನಾಗ್ತಾರೆ, NRI ಆಗಬೇಕು ಅಲ್ವಾ. ಸೊ ಸ್ಟೆಪ್ 3ನಲ್ಲಿ ಕನ್ಕ್ಲೂಷನ್ ಬರೀತೀರಾ, ಮಿಸ್ಟರ್ ಟಾಮ್ does not satisfy in first basic condition, so therefore he is non-resident. Any of basic condition ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇವ್ರಿಗೆ ಅಪ್ಲೈ ಆಗೋದೇ ಒಂದೇ ಒಂದು, ಸೆಕೆಂಡ್ ಆಗಲ್ಲ, ಸ್ಪೆಷಲ್ ಕೇಸ್. ಸೊ ಹಂಗಾಗಿ does not satisfy first basic condition, therefore he is non-resident India. Okay, so okay, next ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಮಿಸ್ಟರ್ ಕ್ಲಿಂಟನ್
Mr. Clinton, an American, came to India for the first time on 1st January 2016. He stayed here continuously for 3 years. He went back to New York on 1/1/2019. Again, he came back to India on 1/2/2020 on a 2 years job contract with MNC. Job contract with MNC in India. Full stop. Determine his residential status for the previous year 2018-19 and 19-20. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲೇನು ಮಾಡ್ತಾ ಇದ್ದಾರೆ, ಫಸ್ಟು ಇಷ್ಟು ಪ್ರಾಬ್ಲಮ್ ನೀವು ಮಾಡಿದ್ದು ಹೇಗೆ ಅಂದರೆ ಪ್ರೀವಿಯಸ್ ಇಯರ್ 19-20 ಥರನೇ ಮಾಡಿದ್ದೀರ. ಸೊ ಈ ಪ್ರಾಬ್ಲಮಲ್ಲಿ ಒಂದು 19-20 ಥರನೂ ಮಾಡಿ, ಇನ್ನೂ ಒಂದು ಬೈ ಚಾನ್ಸ್ 18-19 ಆದರೆ ಅವಾಗ ಹೇಗಿರ್ತಿತ್ತು. ಸೊ ಎರಡು ಥರನೂ ಮಾಡಬೇಕು ಈ ಪ್ರಾಬ್ಲಮಲ್ಲಿ. ಓಕೆ, ಸೊ ನೆಕ್ಸ್ಟ್ ವರ್ಕಿಂಗ್ ನೋಟಿಗೆ ಹೋಗೋಣ. ಸ್ಟೆಪ್ 1 ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟಲ್ಲಿ ಏನು ಮಾಡ್ತೀವಿ, ಇದೇ ಯಾವಾಗ ಬಂದರೂ ಯಾವಾಗ ಹೋದ್ರು, ಇಲ್ಲಿ ನೀವೇನು ಡಿಫ್ರೆನ್ಶಿಯೇಟ್ ಮಾಡೋದು ಬೇಡ. ಫಸ್ಟ್ ಪ್ರೀವಿಯಸ್ ಇಯರ್ ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳಿ. 18-19ನಲ್ಲಿ ಎಷ್ಟು ಜನ ಇದ್ದಾರೆ, 19-20ನಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಹಾಕ್ಕೊಳ್ತಾ ಹೋಗಿ. ಅವರು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ 2009-10 14-15ವರೆಗೆ ಅವ್ರು ಇಲ್ಲಿಲ್ಲ, ಸೊ ನಿಲ್. ಓಕೆ, ಅಲ್ಲೆಲ್ಲ NR ಹಾಕ್ತಾರೆ, ನಾನ್ ರೆಸಿಡೆಂಟ್ ಹಾಕ್ತಾರೆ. ಅದಾದಮೇಲೆ ಇವ್ರು ಯಾವಾಗ ಬಂದಿದ್ದು ಹೋಗಿದ್ದು, ಕಮ್ಮಿಂಗ್ ಆ್ಯಂಡ್ ಗೋಯಿಂಗ್ ಹಾಕ್ಕೊಂಡು ಎಷ್ಟೆಷ್ಟು ದಿನ ಇಲ್ಲಿದ್ದರು, ಸ್ಟೇ ಮಾಡಿದ್ದಾರೆ ಅನ್ನೋದನ್ನು ಬರಿತಾ ಹೋಗಿ. ಸೊ ಬರ್ಕೊಂಡು ಆದಮೇಲೆ ಎಷ್ಟು ದಿನ ಟೋಟಲ್ ಆಗಿದ್ದಾರೆ ಅಂತ ಟೋಟಲ್ ಕಾಲಮ್ ಫಿಲಪ್ ಮಾಡಿ. ಅದಾದಮೇಲೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಒಂದೊಂದು ಸತಿಗೂ ಕಂಡುಹಿಡಿತಾ ಹೋಗಿ. ಸೊ ಇಲ್ಲಿ 19-20 ಮಾಡಬೇಕಾದ್ರೆ ಅಲ್ಲಿ 60 ಡೇಸ್ ಇದ್ದಾರೆ, 60 ಡೇಸ್ ಇದ್ದಾರೆ. ಅದಾದಮೇಲೆ ಪ್ರೀವಿಯಸ್ ಇಯರಲ್ಲಿ 4 ಪ್ರೀವಿಯಸ್ ಇಯರ್ರು ಇದ್ದಾರೆ. ಸೊ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಗಲ್ಲ, ಸೆಕೆಂಡ್ ಕಂಡೀಷನ್ ಆಗುತ್ತೆ. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ, ಪ್ರೀವಿಯಸ್ ಇಯರ್ 19-20ನಲ್ಲಿ 60 ಡೇಸ್ ಇರಬೇಕು. ಅದಾದಮೇಲೆ 4 PPYಯಿಂದ 365 ಡೇಸ್ ಇರಬೇಕು. ಸೊ ಅದು ಫುಲ್ಫಿಲ್ ಆಗ್ತಿದೆ. ಸೊ 19-20ಗೆ ರೆಸಿಡೆಂಟ್ ಆದರು. ನೆಕ್ಸ್ಟ್ 18-19 ಅವರು ಏನಾದರೂ ಪ್ರಿವಿಯಸ್ ಇಯರ್ ಅಂತ ತೊಗೊಂಡ್ರೆ, ಸೊ ಅಲ್ಲೇನಾಗ್ತಾ ಇದೆ 276 ಡೇಸ್ ಇದ್ದಾರೆ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗ್ತಾ ಇದೆ. ಸೊ ಅಲ್ಲಿ ಸೆಕೆಂಡ್ ಏನೋ ಬಿಡುತ್ತೆ. ಸೊ 18-19 ರೆಸಿಡೆಂಟ್ ಅಂತ ಹಾಕೋತೀರಾ, 17-18 ರೆಸಿಡೆಂಟ್ ಐತೆ, ಯಾಕಂದರೆ ಫುಲ್ ಇಯರಲ್ಲೇ ಇದ್ದಾರೆ. ಆಮೇಲೆ 16-17 ರೆಸಿಡೆಂಟೇ ಆಗ್ತಾರೆ, ಬಿಕಾಸ್ ಫುಲ್ ಇಯರ್ ಇದ್ದಾರೆ. ಅದಾದಮೇಲೆ 15-16 ಬಂದಾಗ 91 ಡೇಸ್ ಇದ್ದಾರೆ. ಸೊ ಫಸ್ಟ್ ಬೇಸಿಕ್ ಆಗಲ್ಲ, ಸೆಕೆಂಡ್ ಬೇಸಿಕ್ ನೋಡಿದಾಗ 60 ಡೇಸ್ ಆಗ್ತಿದೆ. ಬಟ್ 4 PPYಯಿಂದ 365 ಡೇಸ್ ಬರಲ್ಲ. ಅದರಿಂದ ಇನ್ನು 4 ವರ್ಷ ತೊಗೊಂಡ್ರೆ 14-15 13-14 12-13 ಈ ಥರ ತೊಗೊಳ್ತಾ ಹೋದರೆ 4 ವರ್ಷದಲ್ಲಿ 365 ದಿನ ಬರಬೇಕು. ಬಟ್ ಇಲ್ಲಿ ಬರ್ತಾ ಇಲ್ಲ. ಸೊ ಹಂಗಾಗಿ ಆ ವರ್ಷ ನಾನ್ ರೆಸಿಡೆಂಟ್ ಇಂಡಿಯಾ ಅಂತ ಹಾಕೊಂಡು. ಕ್ಲಿಯರಾ? ಸೊ ಅದಾದಮೇಲೆ ಇಲ್ಲಿ ನಾವು PPY ಹಾಕ್ತೀವಲ್ವಾ, 4 PPY ಹಾಕ್ಬೇಕಂದ್ರೆ 2 ವರ್ಷಕ್ಕೂ ಸಪ್ರೇಟಾಗಿ ಹಾಕೋಬಿಡೋಣ. 18-19 ನೋಡಿದಾಗ 821 ಡೇಸ್ ಬರ್ತಾ ಇದೆ. 19-20 ನೋಡಿದ್ರೆ 1097 ಡೇಸ್ ಬರ್ತಿದೆ. ಸೊ ಅದೇ ಥರ 7 PPYಗೂ ಸಪ್ರೇಟ್ ಮಾಡ್ಕೊಂಬಿಡಿ, ಎಷ್ಟೆಷ್ಟು ದಿನ ಇದ್ದಾರೆ ಅಂತ. 7 PPY ನೋಡಿದಾಗ ಸೇಮ್ ಅದೇ ಥರ ಬರ್ತಾ ಇದೆ, 821 ಡೇಸ್ ಆ್ಯಂಡ್ 1097 ಡೇಸ್. ಸೊ ಅಷ್ಟು ದಿನ ಇಲ್ಲಿದ್ದಾರೆ. This is also, this is working note. Next we will go to determination of status. ಸೊ ಸ್ಟೇಟಸ್ ಕಂಡುಹಿಡಿಬೇಕಂದ್ರೆ ಯಾವುದೆಲ್ಲ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ. ಸೊ 2 ಕಾಲಮ್ ಮಾಡ್ಕೊಂಬಿಡಿ ಸಪ್ರೇಟಾಗಿ, ಇಲ್ಲಾಂದರೆ 2 ಸತಿ ಡೇಟಾ ಬರೀಬೇಕು. ಸೊ ಕಾಲಮ್ 2 ಮಾಡ್ಕೊಂಬಿಟ್ಟು ಒಂದು ಸ್ಟೇಟಸ್ ಫಾರ್ 2018-19, ಇನ್ನು ಒಂದು 19-20 ಎಷ್ಟು ಸ್ಯಾಟಿಸ್ಫೈ ಮಾಡ್ತಿದ್ದಾರೆ ಅಂತ ನೋಡಿ. ಸೊ 18-19ನಲ್ಲಿ ಅವ್ರು 297 ಡೇಸ್ ಇರೋದ್ರಿಂದ ಅವ್ರು 182 ಡೇಸ್ನ ಸ್ಯಾಟಿಸ್ಫೈ ಮಾಡಿಬಿಟ್ರು. ಓಕೆ, ಅದಾದಮೇಲೆ ಸೆಕೆಂಡ್ ನಾಟ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಅಡಿಷ್ನಲ್ ಕಂಡೀಷನ್ ಬಂದಾಗ 2 ವರ್ಷ ಇದ್ದಾರೆ, 2 ವರ್ಷ ರೆಸಿಡೆಂಟ್ ಆಗಿದ್ದಾರೆ 2 PPYಯಲ್ಲಿ, 10 ವರ್ಷ PPYಯಲ್ಲಿ ಯಾವುದಾದ್ರೂ 2 ವರ್ಷ ಇರಬೇಕು. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಅಲ್ಲಿ ಬರಿತೀವಲ್ಲ ಅಲ್ಲಿ ನೋಡ್ಕೋಬೇಕು. ಅದಾದಮೇಲೆ ಸ್ಟೇ ಇನ್ ಇಂಡಿಯಾ ಫಾರ್ 730 ಡೇಸ್ ಜಾಸ್ತಿನೇ ಇದ್ದಾರೆ, 800+ ಇದ್ದಾರೆ. ಸೊ ಸ್ಯಾಟಿಸ್ಫೈ, 1000+ ಇದ್ದಾರೆ 7 ಇಯರ್ಸಲ್ಲಿ. ಸೊ ದಿಸ್ ಈಸ್ ಆಲ್ಸೋ ಸ್ಯಾಟಿಸ್ಫೈಡ್. ಸೊ 18-19ಗೆ ಇವರು ರೆಸಿಡೆಂಟ್ ಆಗಿ. ಸೊ 19-20ಗೆ ಏನಾಗ್ತಾ ಇದ್ದಾರೆ ನೋಡೋಣ. ಫಸ್ಟ್ ಕಂಡೀಷನ್ ಆಗಲ್ಲ,
ಫುಲ್ಫಿಲ್ ಆಗಲ್ಲ ಬಿಕಾಸ್ he is staying for some 90 days 60 days ಇದ್ದಾರೆ. ಸೊ ಅವರಿಗೆ 60 ಡೇಸ್ ಇರೋದ್ರಿಂದ ಫಸ್ಟ್ ಬೇಸಿಕ್ ಕಂಡೀಷನ್ 182 ಡೇಸ್ ಆಗಲ್ಲ. ಸೊ ಸೆಕೆಂಡ್ ಕಂಡೀಷನ್ ಬರ್ತೀವಿ. ಸೆಕೆಂಡ್ ಬೇಸಿಕ್ ಕಂಡೀಷನಲ್ಲಿ ಏನಾಗುತ್ತೆ, 60 ಡೇಸ್ ಪ್ಲಸ್ 365 ಡೇಸ್ ಅದು ಸ್ಯಾಟಿಸ್ಫೈ ಆಗ್ತಿದೆ. ಸೊ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಅಡಿಷ್ನಲ್ ಕಂಡೀಷನ್ ಎರಡೂ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಅದನ್ನು ಸ್ಯಾಟಿಸ್ಫೈಡ್ ಅಂತ ಬರೋದು. ಸೊ ಈ ಕೇಸಲ್ಲೂ ರೆಸಿಡೆಂಟೇ ಆಗ್ತಾರೆ, ಆರ್ಡಿನರಿ ರೆಸಿಡೆಂಟೇ ಆಗ್ತಾರೆ. ಬಟ್ ಏನಪ್ಪ ವ್ಯತ್ಯಾಸ ಅಂತಂದರೆ 1819ನಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗ್ತಿದೆ, 1920ಗೆ ಬಂದಾಗ ಸೆಕೆಂಡ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗ್ತಿದೆ, ಅಷ್ಟೇ ವ್ಯತ್ಯಾಸ. ಬಟ್ ಎರಡೂ ಅಡಿಷ್ನಲ್ ಕಂಡೀಷನ್ ಒಂದೊಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇರೋದ್ರಿಂದ ಎರಡೂ ಕೇಸಲ್ಲಿ ಆರ್ಡಿನರಿ ರೆಸಿಡೆಂಟೇ ಆಗ್ತಾ ಇದ್ದಾರೆ. ಓಕೆ, ಸಿ 1819ನಲ್ಲಿ 1920ನಲ್ಲಿ ಬಿಲ್ Mr. Clinton satisfies second basic condition in 1920 and both the additional conditions, so is resident and ordinary resident. 1819 Clinton satisfies first basic condition and two additional conditions, so is again ordinary resident. Sorry. ಸೊ ಇವತ್ತಿಗೆ ಸ್ವಲ್ಪ ಸ್ಪೆಷಲ್ ಪ್ರಾಬ್ಲಮ್ಸು ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋದು. ಓಕೆ, ಸೊ ದೇರ್ ಎಂಡ್ಸ್ ಯುವರ್ ಇವತ್ತಿನ PPTಗೆ. ಸೊ ಅಗೇನ್ ಇನ್ನು ಕೆಲವು ಬೇರೆ ಪ್ರಾಬ್ಲಮ್ಸ್ ಮಾಡೋಣ. ಥ್ಯಾಂಕ್ ಯು.